ಇವತ್ತು ಜೆಡಿಎಸ್ ನಾಯಕರು ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ರು. ಹಾಸನದ ಭುವನಹಳ್ಳಿಯಲ್ಲಿ ಬೃಹತ್ ಜನತಾ ಸಮಾವೇಶ ನಡೆದಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರನ್ನ ಸೇರಿಸಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದೆ. ಹಾಗೆ ಜೆಡಿಎಸ್ನ ದೊಡ್ಡಗೌಡರು, ಕುಮಾರಸ್ವಾಮಿ ಸೇರಿದಂತೆ ನಾಯಕರು ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ. ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಸೇರಿದಂತೆ ಜೆಡಿಎಸ್ನ ಎಲ್ಲ ಶಾಸಕರು ಹಾಗೂ ಸಂಸದರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಸರಣಿ ವಾಗ್ದಾಳಿ ನಡೆಸಿದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ದ್ವೇಷ ರಾಜಕಾರಣದ ವಿರುದ್ಧ ಕಿಡಿಕಾರಿದ್ದಾರೆ. ಜೆಡಿಎಸ್ ಮುಗಿಸೋದಕ್ಕೆ ಹೊರಟಿದ್ರು, ಮತ್ತೆ ಎದ್ದು ನಿಂತಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ನಾಯಕರಿಂದ ಬೃಹತ್ ಶಕ್ತಿ ಪ್ರದರ್ಶನ. 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಸೇರಿದ ಹಾಗೆ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ರೇವಣ್ಣ ಕುಟುಂಬ ಮುಗಿಸೋದಕ್ಕೆ ಸಂಚು ನಡೆದಿದೆ. 2 ಬಾರಿ ಸಮಾವೇಶ ಮಾಡಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ದೇವೇಗೌಡರು.
ನಾವು ಬೆಳ್ಳಿ ಹಬ್ಬದ ಮೂಲಕ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿದ್ದೇವೆ. ರೇವಣ್ಣ ಕುಟುಂಬವನ್ನ ಮುಗಿಸಲು ಎಸ್ಐಟಿ ಬಳಕೆ ಮಾಡಿದ್ದಾರೆ. ನಮಗೂ ಕಾಲ ಬರುತ್ತೆ, ಸ್ವಲ್ಪ ಕಾಯಿರಿ ಅಂತ ಮಾಜಿ ಪ್ರಧಾನಿಗಳು ಅಬ್ಬರಿಸಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು. ನಾನು ಎರಡನೆಯ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವರು ಬಂದು ಎಸ್ಐಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇವೆ ಬನ್ನಿ, ಈ ಮಾತನ್ನ ಹೇಳಿದವರು ಎಸ್ಐಟಿಯ ಅಧಿಕಾರಿಗಳು. ಎಸ್ಐಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ ಎಸ್ಐಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರಿಂದ, ರೇವಣ್ಣವರಿಂದ ನಾವಿದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ, ಅವರಿಗೆ ಇವತ್ತು ಉಡುಗೊರೆ. ಕಾಲ ಬರುತ್ತೆ, ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಧನ್ಯವಾದ ಹೇಳಿದ್ದಾರೆ. ಇವತ್ತು ಜೆಡಿಎಸ್ ಪಕ್ಷ ಎಲ್ಲಿದೆ ಅನ್ನೋರಿಗೆ ಉತ್ತರ ಸಿಕ್ಕಿದೆ. ಇದು ನಿಮ್ಮ ಪಕ್ಷ, ನೀವು ಬೆಳೆಸಿದ ಪಕ್ಷದ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ರಾಜ್ಯದಲ್ಲಿ ಲೂಟಿಕೋರರು, ಬ್ರೋಕರ್ಗಳ ಸರ್ಕಾರ ಆಗಿದೆ. ರಾಜ್ಯದ ಜನರ ನೋವಿಗೆ ಸ್ಪಂದಿಸೋ ಸರ್ಕಾರ ಅಲ್ಲ ಇದು ಅಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂತ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ. ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ 2.5 ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ. ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಸುರಿಸಿ ಸಂಪಾದನೆ ಮಾಡಿದಂತ ಬೆಳೆಯನ್ನು ಸಂಪಾದನೆ ಮಾಡಿದಂತ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ, ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೆ ಹೋಗಲ್ಲ. ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನ್ ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ನನ್ನ ಗೌರವಪೂರ್ವಕವಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ, ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನ ಆರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರೆ
ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ, ನಿಮ್ಮೆಲ್ಲರಿಗೂ ನಾನು ಗೌರವವಾದ ತಂದು ಕೊಡಬೇಕು. ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ. ಈ ಸವಾಲನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದೇ ಸಮಾವೇಶದಲ್ಲಿ 2028ಕ್ಕೆ ಕಾಂಗ್ರೆಸ್ ನಿರ್ನಾಮ ಮಾಡೋದೇ ನಮ್ಮ ಸಂಕಲ್ಪ ಅಂತ ಹಾಸನ ಸಮಾವೇಶದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಶಪಥ ಮಾಡಿದ್ದಾರೆ. ದೇವೇಗೌಡ ಕುಟುಂಬನ ಹೆದರಿಸ್ತೀವಿ ಅನ್ನೋದು ಕನಸು ಅಂದಿದ್ದಾರೆ. ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೂಡ ಹರಿಹಾಯ್ದಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಜಿಲ್ಲೆಯಿಂದ ಓಡಿಸ್ತಾರಂತೆ. ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ತಿಂದ ಮನೆಗೆ ದ್ರೋಹ. ಪರೋಕ್ಷವಾಗಿ ಶಿವಲಿಂಗೇಗೌಡ ವಿರುದ್ಧ ನಿಖಿಲ್ ಗುಡುಗಿದ್ದಾರೆ. ಎಚ್ಡಿಕೆನ ಮತ್ತೆ ಸಿಎಂ ಆಗಿ ನೋಡಬೇಕು ಅಂದಿದ್ದಾರೆ ನಿಖಿಲ್. ನಮ್ಮ ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಕಾವೇರಿ ಇಶ್ಯೂನಲ್ಲಿ ಏನಾದ್ರು ಖಾಸಗಿ ನಿರ್ಣಯ ತಂದಂತ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳ್ಬೇಕಾಗುತ್ತೆ. ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವ್ರ ಅಧಿಕಾರ ಇಳಿಯುವಾಗ 5,000 ಕೋಟಿ ಹಣ ಕೊಟ್ಟಿದ್ರು. ನಮ್ಮ HRD ಮಿನಿಸ್ಟರ್ ಆಗಿದ್ದಂತ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡ್ಸಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದನ್ನ ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅನ್ನೋದನ್ನ ಸಭೆ ಕಾಲ ಬಂದಾಗ ಹೇಳ್ತೀವಿ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದ ಅವತ್ತು ದೇವೇಗೌಡರು. ಆ ಕಾಲೇಜ್ಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇವತ್ತು ಬೇಲೂರಿಂದ ಹಾಸನದಿಂದ ಬಿಳಿಕೆರೆವರೆಗೆ 2,000 ಕೋಟಿ ರಸ್ತೆ ಕೊಟ್ಟಿರೋದು ಕುಮಾರಣ್ಣರನ್ನ ದೇವೇಗೌಡರನ್ನ. ಏನ್ ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಿಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಕುಮಾರಣ್ಣರು ದೇವೇಗೌಡರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆ ಕಾಟನ ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನ ತಪ್ಪಿಸುವಂತ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ ಕಾಲ ಬರುತ್ತೆ. ನನಗೆ ನೀವೆಲ್ಲ ನೋಡಿರ್ಬೋದಣ್ಣ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕೊಂಡು, ಅಂದ್ರೆ ಸಾಧನೆ ಏನಿಲ್ಲ, ಸಾಧನೆ ಶೂನ್ಯ, ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು. ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನ ಯಾವ ರೀತಿ ನಾವು ಟೀಕಿಸಬಹುದು, ಜಿಲ್ಲೆಯಿಂದ ಓಡಿಸ್ತಾರಂತೆ. ದೇವೇಗೌಡರ ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಕೊನೆಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ, ಅಷ್ಟೆಲ್ಲ ಕಾಳಜಿ ಇದ್ರೆ ಎಸ್, ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ವಿದ್ಯಾ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥೂರ್ ನನ್ನೊಂದಿಗೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ವಿದ್ಯಾನ ಮಾತಾಡ್ಸೋಣ. ಸಮಾವೇಶದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅವರಿಂದ ಪಡ್ಕೋಣ. ವಿದ್ಯಾ, 3 ತಲೆಮಾರಿನ ನಾಯಕರು ಅಬ್ಬರಿಸಿದ್ರು ಇವತ್ತು ಕಾಂಗ್ರೆಸ್ನ ವಿರುದ್ಧ, ಸರ್ಕಾರದ ವಿರುದ್ಧ. ಹೈಲೈಟ್ಸ್ ಏನಾಗಿತ್ತು ಇವತ್ತಿನ ಸಮಾವೇಶದ್ದು?
ಭವನ ಜೆಡಿಎಸ್ ಸಮಾವೇಶ ನಡೆದು ಸಾಕಷ್ಟು ವರ್ಷಗಳೇ ಕಳೆದಿತ್ತು. ಅದಾದ ಬಳಿಕ ದೇವೇಗೌಡರು ಏನು ಹೇಳಿದ್ರು, ದೇವೇಗೌಡರ ಮೇರೆಗೆನೆ ಇವರು ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು. ಅದಕ್ಕೂ ಮುಖ್ಯವಾಗಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹಾಸನದಲ್ಲಿ ಬಂದು 2 ಸಮಾವೇಶಗಳನ್ನ ಆಯೋಜನೆ ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ಮೇಲೆ ಹರಿಹಾಯ್ದಿದ್ರು. ಜೆಡಿಎಸ್ ಪಕ್ಷ ಏನು ಮಾಡಿದೆ, ಅದರ ಜೊತೆಗೆ ಜೆಡಿಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಹಾಸನದಲ್ಲೂ ಕೂಡ ಅವರು ಯಾವುದೇ ಶಾಸಕರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಅದು ನಿರ್ನಾಮ ಆಗುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಇದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡೋದಿಕ್ಕೆ ಜೆಡಿಎಸ್ ನ ಮುಖಂಡರು ಇವತ್ತು ಸಮಾವೇಶವನ್ನು ಆಯೋಜನೆ ಮಾಡಿದಂತಹದ್ದು. ಜೆಡಿಎಸ್ ನ ಸಮಾವೇಶದಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಅಲ್ಲಿ ಎಂದಿನಂತೆ ನಾರ್ಮಲ್ ಆಗಿ ಎಲ್ಲಾ ಪಕ್ಷದ ಶಾಸಕರಿರಬಹುದು, ಅದರ ಜೊತೆಗೆ ಮುಖಂಡರಿರಬಹುದು, ಎಲ್ಲರೂ ಕೂಡ ಬೇರೆ ಪಕ್ಷದ ಮೇಲೆ ಹರಿಹಾಯ್ತಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದೇವೇಗೌಡರ ಹಾದಿಯಾಗಿ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಏನ್ ಅಭಿವೃದ್ಧಿ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಇವತ್ತು ಭಾಷಣವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಮುಂದಿನ 2028ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಎಲ್ಲರಿಗೂ ಕೂಡ ಇದೆ ಅನ್ನುವಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಪ್ರಸ್ತುತವನ್ನ ಪಡಿಸಿದ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ 2028ರ ಚುನಾವಣೆಯನ್ನ ಮುಂದಿಟ್ಟುಕೊಂಡೇ ಇವರು ಈ ಸಮಾವೇಶವನ್ನ ಮಾಡದಂತೆ ಕಾಣ್ತಾ ಇದೆ. ಸೊ 28ಕ್ಕೆ ಏಕಾಂಗಿಯಾಗಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆ ಸಾಕಷ್ಟು ದಿನಗಳಿಂದಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ದೇವೇಗೌಡರು ಇರಬಹುದು, ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ಭಾಗವಾಗಿ ಇವತ್ತು ನಡೆದಂತಹ ಬೃಹತ್ ಸಮಾವೇಶದಲ್ಲಿ ನಮಗೆ ಕಾಣಿಸಿದ್ದಂಥದ್ದು, ಸೊ ಜೆಡಿಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಮುಗಿಸೋದಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಲೋಕಸಭೆಯಲ್ಲಿ ರೇವಣ್ಣ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಅವರನ್ನ ಮುಗಿಸುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಕುಟುಂಬ ಇರಬಹುದು, ರೇವಣ್ಣ ಅವರ ಕುಟುಂಬವನ್ನ ಮುಗಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದಂತೆ ಇತ್ತು. ಅದರ ಜೊತೆಗೆ ಏನು 2 ದೇವೇಗೌಡರ ಕುಟುಂಬದಲ್ಲೂ ಕೂಡ ಬಣಗಳಿವೆ, ಕುಟುಂಬಗಳು ಹೊಡೆದಿವೆ ಅನ್ನುವಂತಹ ಹೇಳಿಕೆಗಳು ಏನು ಕೇಳಿ ಬರ್ತಾ ಇತ್ತು, ಅದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಹಾಕೋದಿಕ್ಕೆ ಈ ಸಮಾವೇಶ ಆಯೋಜನೆಗೊಂಡಿತ್ತು ಅಂತ ಕಾಣ್ತಾ ಇದೆ. ಅದರ ಜೊತೆಗೆ 2028ರಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈ ಸಮಾವೇಶ ಮಾಡದಂತೆ ಕಾಣ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ವಿದ್ಯಾ. ಪ್ರಶಾಂತ್, 2028 ವಿಧಾನಸಭಾ ಎಲೆಕ್ಷನ್ ಇದೇ ಹೌದು, ಬಟ್ ವೈ ನಾವು ಇವಾಗ ಸಮಾವೇಶ ಯಾಕೆ? ಸ್ಥಳೀಯ ಸಂಸ್ಥೆಗಳ ಚುನಾವಣೆನ ಅಥವಾ ಬೆಂಗಳೂರಿನ ಚುನಾವಣೆನ, ಗ್ರೇಟರ್ ಬೆಂಗಳೂರು ಚುನಾವಣೆನ, ಇದರ ಜೊತೆಗೆ ಬಹಳ ದಿನಗಳ ನಂತರ ದೇವೇಗೌಡರು ಈ ರೀತಿ ಅಬ್ಬರಿಸಿದ್ದನ್ನ ನಾವೆಲ್ಲ ನೋಡಿದ್ದು. ಒಂದಂತೂ ಹೌದು, ಮುತ್ಸದ್ದಿ ರಾಜಕಾರಣಿ ಯಾಕೆ, ದೇವೇಗೌಡರು ರಾಜಕೀಯ ಚಾಣಕ್ಯ ಯಾಕೆ ಅನ್ನೋದು ನಮ್ಮೆಲ್ಲರಿಗೆ ಆಗಾಗ ದೇವೇಗೌಡರು ತಿಳಿಸ್ಕೊಡ್ತಾ ಇರ್ತಾರೆ. ವೈ ನಾವು ಯಾಕೀಗ 2024ರ ಲೋಕಸಭಾ ಚುನಾವಣೆಯ 2 ದಿನ ಮುಂಚೆ ಒಂದು ಸಿಡಿ ಹರಿದಾಡತೊಡಗಿತು. ಅದು ಆಗಿನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವ್ರದ್ದಾಗಿತ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅದರ ಇಂಪ್ಯಾಕ್ಟ್ ನೇರವಾಗಿ ಲೋಕಸಭಾ ಚುನಾವಣೆ ಬಿತ್ತು. ನೋಡಿ, ದೇವೇಗೌಡರು ಮತ್ತು ಪುಟ್ಟಸ್ವಾಮಿ ಗೌಡರ ರಾಜಕೀಯವಾಗಿರ್ತಕ್ಕಂಥ ತಿಕ್ಕಾಟ ಅದೇನು ಇವತ್ತಿನದಲ್ಲ. ತುಂಬ ಹಳೆಯ ಕಾಲದಿಂದಲೂ ಕೂಡ ದೇವೇಗೌಡರು ಮತ್ತು ಪುಟ್ಟಸ್ವಾಮಿ ಗೌಡರ ಕುಟುಂಬದ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಪೈಪೋಟಿ ಇತ್ತು. ಆದರೆ ಬಹಳ ಒಂದು ದಶಕಗಳ ನಂತರ ದೇವೇಗೌಡರು ಸೀಟ್ ಬಿಟ್ಟುಕೊಟ್ರು 2019ರಲ್ಲಿ. 24ರಲ್ಲಿ ಆ ಸೀಟು ಪುಟ್ಟಸ್ವಾಮಿ ಗೌಡರ ಕುಟುಂಬಕ್ಕೆ ಹೋಯಿತು. ಶ್ರೇಯಸ್ ಪಟೇಲ್ ಪುಟ್ಟಸ್ವಾಮಿ ಗೌಡರ ಮೊಮ್ಮಗನಾಗಿ ಹೊಳೆನರಸೀಪುರದಲ್ಲಿ ಬಹಳ ಕಡಿಮೆ ಅಂತರದಿಂದ 23ರಲ್ಲಿ ಸೋತು 24ರಲ್ಲಿ ಆ ಲೋಕಸಭಾ ಕ್ಷೇತ್ರವನ್ನು ಹಿಡ್ಕೊಂಡ್ರು. ಅದಾದಮೇಲೆ ಸೂರಜ್ ರೇವಣ್ಣ, ಭವಾನಿ ರೇವಣ್ಣ ಅವ್ರ ಮೇಲೆ ಕೇಸ್ಗಳು, ಸ್ವತಃ ರೇವಣ್ಣ ಅವರ ಮೇಲೆ ಕೇಸ್ಗಳು. ಆ ಕಾರಣದಿಂದ ಒಂದು ರೀತಿ ನನಗನ್ಸುತ್ತೆ ರೇವಣ್ಣ ಕುಟುಂಬ ಲೀಗಲಿ, ಮಾನಸಿಕವಾಗಿ, ಪೊಲಿಟಿಕಲಿ ಕುಗ್ಗಿ ಹೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡುವ ಸ್ಥಿತಿಯಲ್ಲಿ ರೇವಣ್ಣನವರ ಕುಟುಂಬ ಹಾಸನದಲ್ಲಿ ಇರಲಿಲ್ಲ. ಆದರೆ ಅದಾದ ನಂತರ ಈಗ ನನಗನ್ಸುತ್ತೆ 2028ರ ವಿಧಾನಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಯಾವುದೇ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನಡೀಬಹುದು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ರೀಗ್ರೂಪಿಂಗ್ನ ಅಥವಾ ರಿಜುವಿನೇಷನ್ನ ಪ್ರಯತ್ನ ಹಾಸನದ ಇವತ್ತಿನ ಸಮಾವೇಶ ಅಂತ ಅನಿಸುತ್ತೆ. JDSನ ಬೆಳ್ಳಿ ಹಬ್ಬದ ಸಮಾವೇಶ ಮತ್ತು ಹಾಸನ ಒಂದು ರೀತಿ ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿ ತವರು ಭೂಮಿ. ಅದು ಕುಮಾರಸ್ವಾಮಿ ಅದಾದಮೇಲೆ ರಾಮನಗರ ಜಿಲ್ಲೆಗೆ ಬಂದರು, ಮಂಡ್ಯದಲ್ಲಿ JDS ಬೆಳೀತು, ಇದೆಲ್ಲ ಇದ್ದರೂ ಕೂಡ ಹಾಸನದಿಂದಲೇ ದೇವೇಗೌಡರು ತಮ್ಮ ಪೊಲಿಟಿಕಲ್ ಜರ್ನಿಯನ್ನು ಶುರು ಮಾಡಿದ್ದು. ಅಲ್ಲೇ ಒಂದು ರೀತಿ ರೇವಣ್ಣನವರ ಕುಟುಂಬದ ವಿರುದ್ಧ ಬಂದ ಆರೋಪಗಳ ಕಾರಣದಿಂದಾಗಿ JDS ಮತ್ತು ದೇವೇಗೌಡರ ಕುಟುಂಬ ಎರಡೂ ಹಾಸನದಲ್ಲಿ ಜರ್ಜರಿತವಾಗಿತ್ತು.
ಪ್ರಾಯಶಃ ಒಂದು ರೀಗ್ರೂಪಿಂಗ್, ನಾನು ಆಗಲೇ ಹೇಳಿದಂತೆ ಮತ್ತೊಮ್ಮೆ ಶಕ್ತಿ ಸಂಚಯದ ಪ್ರಯತ್ನದ ಭಾಗವಾಗಿ ಇವತ್ತಿನ ಸಮಾವೇಶವನ್ನು ನಡೆಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇದು ಒಂದು ಭಾಗ JDS ದೃಷ್ಟಿಯಿಂದ. ಎರಡನೇ ದೃಷ್ಟಿಯಿಂದ ನೀವು ಕೇಳ್ತಾ ಇದ್ರಿ ದೇವೇಗೌಡರು ಅಷ್ಟೊಂದು ಅಬ್ಬರಿಸಿ. ನೋಡಿ, ದೇವೇಗೌಡರ ಜೀವಿತಾವಧಿಯಲ್ಲಿ 2004ರಿಂದ ಸುಮಾರು 20 ವರ್ಷಗಳವರೆಗೆ JDS ಒಂದು ಮಜಬೂತಾದ ಸ್ಥಿತಿಯಲ್ಲಿತ್ತು. ಒಂದು ಚುನಾವಣೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು, ಒಂದು ಚುನಾವಣೆ ಜಾಸ್ತಿ ಆಗ್ತಿತ್ತು, ಆದರೆ JDS ಮಜಬೂತಾದ ಸ್ಥಿತಿಯಲ್ಲಿತ್ತು. 23ರಲ್ಲಿ JDS 38ರಿಂದ 19ಕ್ಕೆ ಇಳಿತು. 24ರಲ್ಲಿ ದೇವೇಗೌಡರೇ ಸ್ವತಃ ಹೋಗಿ BJP ಜೊತೆ ಮೈತ್ರಿ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಆಗಲೂ ಕೂಡ ನರೇಂದ್ರ ಮೋದಿ ಜೊತೆಗೆ ದೇವೇಗೌಡರು ಹೋಗಿ ಭಾಷಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ದೇವೇಗೌಡರಿಗೆ ಅನ್ನಿಸ್ತಾ ಇದೆ, ಒಂದು ವೇಳೆ ನಾವೀಗ ಹಾಸನದ ಕೋಟೆಯನ್ನು ಬಿಟ್ಟುಕೊಟ್ವಿ ಅಥವಾ DK ಶಿವಕುಮಾರ್ ದಿನದಿಂದ ದಿನಕ್ಕೆ ಪ್ರವರ್ಧಮಾನವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ JDSನ ಸಂಘಟನೆಯನ್ನು ಮಾಡದೇ ಕುಳಿತುಕೊಂಡ್ರೆ JDSನ್ನು DK ಶಿವಕುಮಾರ್ ಅಪೋಷಣ ತೆಗೆದುಕೊಳ್ಳುವ ಸ್ಥಿತಿ ಕೂಡ ಬರುತ್ತೆ. ಆಗ BJPಯ ಕದ ತಟ್ಟದೆ ನಮಗೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಇಡೀ ಸಮಾವೇಶಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನಿಸುತ್ತೆ. 24ರಲ್ಲಿ ಸರಿ ದೇವೇಗೌಡರು ಮತ್ತು BJP ಕೈ ಜೋಡಿಸಿದ್ರು, ಒಂದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಹಿನ್ನಡೆ ಕೂಡ ಆಯಿತು ಮೈಸೂರು ಕರ್ನಾಟಕದಲ್ಲಿ. ಆದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು BJP ಜೊತೆ ಎದುರಿಸುವ ಸ್ಥಿತಿಯಲ್ಲಿ JDS ಇರಲ್ಲ. ಅದು JDS ಏಕಾಂಗಿಯಾಗೇ ಎದುರಿಸಬೇಕಾಗತ್ತೆ. ಬಟ್ ನಾಟ್ ಓನ್ಲಿ ಒಂದು ಸಮಾವೇಶ ಮಾತ್ರ ಅಲ್ಲ ಪ್ರಶಾಂತ್, ಈಗಾಗಲೇ ನೀವು ಬಹಳಷ್ಟು ಬಾರಿ ಹೇಳಿದ್ದೀರಾ, ಅಂದ್ರೆ JDS ಮತ್ತೆ ಪುಟಿದೇಳಬೇಕು ಅಂದ್ರೆ ಏನೇನು ಆಗಬೇಕು ಅಂತ. ಆದರೆ JDS ವಲಯದಲ್ಲಿ ಈ ಹಿನ್ನೆಲೆಯಲ್ಲಿ ಏನು ಪ್ಲಾನಿಂಗ್ಸ್ ನಡೀತಾ ಇದೆ? ದೇವೇಗೌಡರ ಪ್ಲಾನ್ ಏನಿದೆ? ಬರೀ ಮಾತುಗಳಿಂದ ಆಗೋದು ಸಾಧ್ಯ ಇಲ್ಲ ಇದು. ನೋಡಿ, ಒಂದು ವೇಳೆ ದೇವೇಗೌಡರಿಗೆ ಅನ್ನಿಸ್ತಾ ಇರತಕ್ಕಂಥದ್ದು, ಪ್ರಾಯಶಃ ಈ ಸಮಾವೇಶದ ಟೈಮಿಂಗ್ ಕೂಡ ನೋಡಿ ನೀವು, ನವೆಂಬರ್ 20ರ ನಂತರ DK ಶಿವಕುಮಾರ್ ಯಾವುದೇ ಹಂತದಲ್ಲೂ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥ ಒಂದು ವಾತಾವರಣ ಇತ್ತು. ಬಟ್ ನಿಧಾನವಾಗಿ ಎಲ್ರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೇವರೆಗೆ, ನಂತರ ಜೂನ್ 31ರವರೆಗೆ BBMP ಚುನಾವಣೆಗಳು ಅನೌನ್ಸ್ ಆದರೆ ಅಲ್ಲಿವರೆಗೆ ಏನೂ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದಿದೆ. ಆ ಪರಿಸ್ಥಿತಿಯಲ್ಲಿ ದೇವೇಗೌಡರು ಅಬ್ಬರಿಸ್ತಾ ಇದ್ದಾರೆ. ಕಾರಣ ಏನು? DK ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಒಂದು 50% ವೋಟನ್ನು ಅವ್ರು ತೆಗೆದುಕೊಂಡು ಹೋಗ್ತಾರೆ. ಒಂದು ವೇಳೆ ದೇವೇಗೌಡರು ಈಗ ಏನು ಅಬ್ಬರಿಸ್ತಾ ಇದ್ದಾರೆ ಅದರ ಪರಿ ನೋಡಿದ್ರೆ DK ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆಗದೇ ಇದ್ದರೆ ಕಳೆದ ಚುನಾವಣೆಯಲ್ಲಿ ಏನು JDSನಿಂದ ಕಾಂಗ್ರೆಸ್ಗೆ ಒಕ್ಕಲಿಗರ ವೋಟ್ಗಳು ಶಿಫ್ಟ್ ಆಗಿದ್ವು, ಅವು ತಾನೇ ಪ್ಲಾಟರ್ ರೂಪದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಕೂಡ JDSನ ಒಂದು ಅಂದಾಜಿದ್ದಾಗಿದೆ. ಅಂದರೆ ಒಕ್ಕಲಿಗರ ವೋಟ್ಗಳು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆಗೋದಾದರೆ ಅವರು ಮುಖ್ಯಮಂತ್ರಿ ಆಗದೇ ಇದ್ದರೆ ಅವ್ರು ಸಹಜವಾಗಿ ವಾಪಸ್ ಬರಬೇಕು. ಆ ದೃಷ್ಟಿಕೋನದಿಂದ ಒಂದು ರೇವಣ್ಣ ಅವರ ಕುಟುಂಬವನ್ನು ಇಡೀ 2 ವರ್ಷಗಳ ಕಾಲ ರೇವಣ್ಣ ಅವರ ಕುಟುಂಬ ಒಂದು ರೀತಿ ತೆರೆಯ ಮರೆಯಲ್ಲಿತ್ತು, ಮತ್ತು ವಾಪಸ್ ಅದನ್ನು ಆ್ಯಕ್ಟಿವ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದಂತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ. ಮೂರನೇದು DK ಶಿವಕುಮಾರ್ದು ಏನಾಗತ್ತೆ ಅಂತಕ್ಕಂಥದ್ದನ್ನು ನೋಡಿಕೊಂಡು JDSಗೆ ಒಂದು ರೀತಿಯ ಅವಕಾಶ ಪುನರಪಿ ಸಿಗಬಹುದು ಅಂತಕ್ಕಂಥದ್ದು ಕೂಡ ದೇವೇಗೌಡರ ಕುಟುಂಬದಲ್ಲಿ ಇದ್ದಂತಿದೆ. ದಿಸ್ ಇಸ್ ನಾಟ್ ಎ ಈಸಿ ಫೈಟ್. ಒಂದು ಸಮಾವೇಶ ಮಾಡಿದಾಕ್ಷಣ JDS ಚಿಗಿದ್ಕೊಂಡ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿರಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿಗೂ ಹಂಗಾಗಲ್ಲ. ಅಂತಿಮವಾಗಿ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಚನ್ನಪಟ್ಟಣದ ಚುನಾವಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಸೋತರು. ಬರೀ ಚನ್ನಪಟ್ಟಣದಲ್ಲಿ ಸೋಲಿಲ್ಲ, ಅವರು 3 ಚುನಾವಣೆಯನ್ನು ಸತತವಾಗಿ ಸೋತರು. ಹೀಗಾಗಿ ಕುಮಾರಸ್ವಾಮಿಯ ಉತ್ತರಾಧಿಕಾರಿಯಾಗಿ ಬರ್ತಕ್ಕಂಥವ್ರು ಚುನಾವಣೆಯನ್ನು ಕೂಡ ಗೆದ್ದು ತೋರಿಸ್ಬೇಕಾಗತ್ತೆ. 28ರ ತಯಾರಿ ಮಾಡಿದಾಕ್ಷಣ ನೀವು ಗೆಲುವಿನ ಹಾದಿಯತ್ತ ಹೋದ್ರಿ ಅಂತ ಅರ್ಥ ಅಲ್ಲ. ಆದರೆ ದೇವೇಗೌಡರು ನೋಡಿ, ಹಿ ಈಸ್ ನೋನ್ ಫಾರ್ ಹಿಸ್ ಫೈಟಿಂಗ್ ಸ್ಪಿರಿಟ್. ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯನವರ USP ಇರೋದೇ ಅವರ ಪೊಲಿಟಿಕಲ್ ಫೈಟಿಂಗ್ ಸ್ಪಿರಿಟ್ನಲ್ಲಿ. ಆ ಫೈಟಿಂಗ್ ಸ್ಪಿರಿಟನ್ನು ದೇವೇಗೌಡರು ಈ ವಯಸ್ಸಿನಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನಿಶ್ಚಿತವಾಗಿ ಒಕ್ಕಲಿಗರಲ್ಲೂ ಕೂಡ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಚೈತನ್ಯ JDSನ ಕಾರ್ಯಕರ್ತರಲ್ಲೂ ಕೂಡ ತುಂಬುತ್ತೆ. ಎಸ್ ಪ್ರಶಾಂತ್, ಆದರೆ ಮುಂದಿನ ಜನರೇಷನ್ಗೆ ಆ ಫೈಟಿಂಗ್ ಸ್ಪಿರಿಟ್ ಹರಿಯುತ್ತಿದೆಯಾ ಅನ್ನೋದು ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ಒತ್ತಡಗಳ ನಡುವೆ ಪಕ್ಷವನ್ನು ಮುನ್ನಡೆಸ್ತಾರ? ಬಹಳಷ್ಟು ಪ್ರಶ್ನೆಗಳಿವೆ. ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್, ಮತ್ತೊಂದು ಸಂಘರ್ಷ ಶುರುವಾಗುತ್ತಾ? ಅಧಿವೇಶನ ಆದ ಮೇಲೆ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ಜಟಾಪಟಿ ಶುರುವಾಗುತ್ತಾ? ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೇಂದ್ರದ ನೀತಿಗಳ ಬಗ್ಗೆ ಖಂಡಿತ ಟೀಕೆಗಳು ಕಂಡು ಬರುತ್ತವೆ. ರಾಜ್ಯಪಾಲರಿಗೆ ನೀಡೋ ಭಾಷಣದಲ್ಲಿ ಕೇಂದ್ರದ ನೀತಿಗಳಿಗೆ ಆಕ್ರೋಶ ವ್ಯಕ್ತಪಡಿಸಲಾಗುತ್ತೆ. ರಾಜ್ಯ ಸರ್ಕಾರದ ಭಾಷಣ ಯಥಾವತ್ ನಾನು ಓದೋದಿಲ್ಲ ಅನ್ನೋದು ಗವರ್ನರ್ ಅವರ ಮಾತು.
ಕೇಂದ್ರದ ತೆರಿಗೆ ಅನ್ಯಾಯ, ಅನುದಾನ ಹಂಚಿಕೆ ತಾರತಮ್ಯ ಉಲ್ಲೇಖವಾಗಿದ್ದು ಮಲತಾಯಿ ಧೋರಣೆಯ ಅಂಶ ಭಾಷಣದಲ್ಲಿ ಸರ್ಕಾರ ಸೇರಿಸಿದೆ. ಕೇಂದ್ರ ಸರ್ಕಾರನ ಟೀಕಿಸೋ ಅಂಶಗಳಿದ್ರೆ ನಾನು ಓದೋದಿಲ್ಲ, ಒಂದು ವೇಳೆ ತಿದ್ದುಪಡಿ ಮಾಡೋದಿದ್ರೆ ಮಾಡಿ ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಭಾಷಣ ತಿದ್ದುಪಡಿ ಮಾಡದೇ ಇದ್ರೆ ನಾನೇ ಸಿದ್ಧಪಡಿಸಿ ಭಾಷಣ ಓದ್ತೀನಿ ಅಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂದೇಶ ರವಾನಿಸಿದೆ ಲೋಕಭವನ. ಸರ್ಕಾರ ಕೊಟ್ಟ ಭಾಷಣ ಬದಲಿಸೋ ಅಧಿಕಾರ ರಾಜಭವನಕ್ಕೆ ಇದೆ. ಸರ್ಕಾರ ವರ್ಸಸ್ ಗವರ್ನರ್ ಮತ್ತೊಂದು ಸಂಘರ್ಷ. ಇವತ್ತು 24ನೇ ತಾರೀಕು, 26ನೇ ತಾರೀಕು ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೂಡ ಜಟಾಪಟಿಯಾಗೋ ಸಾಧ್ಯತೆ ಇದೆ. ಭಾಷಣ ಓದದೆ ರಾಜ್ಯಪಾಲರು ತೆರಳಿದ ಸಂದರ್ಭದ ವಿಜುವಲ್ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿತ್ತು ಅಂತ. ಈಗ ಮತ್ತೊಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾ ಗಣರಾಜ್ಯೋತ್ಸವದ ಭಾಷಣ. ಒಂದು ವೇಳೆ ನೀವು ತಿದ್ದುಪಡಿ ಮಾಡಲಿಲ್ಲ ಅಂದ್ರೆ ನಾನೇ ಭಾಷಣ ಸಿದ್ಧಪಡಿಸ್ತೀನಿ, ಅದನ್ನ ಓದುತ್ತೀನಿ ಅಂತ ರಾಜ್ಯಪಾಲರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಇದ್ದಾರೆ. ಆನಂದ್, ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮತ್ತೊಂದು ಸಂಘರ್ಷ ಕಟ್ಟಿಟ್ಟ ಬುತ್ತಿ ಅನ್ನಿಸ್ತಾ ಇದೆ. ಸದ್ಯದ ಡೆವಲಪ್ಮೆಂಟ್ಗಳೇನು? ಕೇಂದ್ರದ ವಿರುದ್ಧದ ಟೀಕೆಗಳನ್ನ ನಾನು ಓದೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಅಂತೂ ರಾಜ್ಯಪಾಲರು ಈಗಾಗಲೇ ಕೊಟ್ಟಿದ್ದಾರೆ. ಎಸ್ ಭಾವನಾ, ಕಳೆದ 2 ದಿನಗಳ ಹಿಂದೆ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಓದದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕೀಯವಾಗಿರ್ತಕ್ಕಂಥ ಸಂಘರ್ಷಗಳು ಆರಂಭಗೊಂಡಿತ್ತು. ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷ ಉಂಟಾದಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನು ಡಿಫೆಂಡ್ ಮಾಡಲಿಕ್ಕೆ ಬಿಜೆಪಿ ಮುಂದಾದರೆ ರಾಜ್ಯಪಾಲರ ಕ್ರಮದ ವಿರುದ್ಧ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ನೀತಿಗಳ ವಿರುದ್ಧ ರಾಜ್ಯ ಸರ್ಕಾರ ರಾಜ್ಯಪಾಲರ ಓದ್ತಾ ಇರುವಂಥ ಭಾಷಣದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಒಂದು ಸಂಘರ್ಷ ಉಂಟಾಗಿರ್ತಕ್ಕಂಥದ್ದು. ಅದರ ಜಟಾಪಟಿ ಈಗಾಗಲೇ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಈಗ ಅಂದರೆ ಸೋಮವಾರ ಗಣರಾಜ್ಯೋತ್ಸವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಈ ಭಾಷಣವನ್ನು ಸಿದ್ಧಪಡಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುವುದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ಮತ್ತು ಕೇಂದ್ರದ ತೆರಿಗೆ ನೀತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು, ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ವಿವರಗಳನ್ನು ರಾಜ್ಯಭವನಕ್ಕೆ ಕಳಿಸಲಾಗಿತ್ತು. ಆದರೆ ಆ ವಿವರಗಳನ್ನು ಓದಲಿಕ್ಕೆ ರಾಜ್ಯಪಾಲರು ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಈಗಾಗಲೇ ಲಭ್ಯ ಆಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇರತಕ್ಕಂಥ ಯಾವುದೇ ಅಂಶಗಳನ್ನು ಕೂಡ ತಾವು ಓದಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರು ಈಗಾಗಲೇ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಗಣರಾಜ್ಯೋತ್ಸವ ದಿನ ಮಾಡತಕ್ಕಂಥ ಭಾಷಣದಲ್ಲಿ ಅದನ್ನು ಓದದೇ ಇರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅದರ ಬದಲಾಗಿ ತಾವೇ ಒಂದು ಬದಲಾವಣೆಗೊಂಡಿರ್ತಕ್ಕಂಥ ಭಾಷಣವನ್ನು ಓದಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಸಂಬಂಧಪಟ್ಟಾಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಅಧಿಕೃತವಾಗಿರ್ತಕ್ಕಂಥ ಸಂದೇಶ ರವಾನೆ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿವರಗಳನ್ನೇ ಓದಬೇಕು ಅಂತ ಇಲ್ಲ. ರಾಜಭವನಕ್ಕೆ ತಂದೇ ಆದಂಥ ರೀತಿಯಲ್ಲಿ ಭಾಷಣವನ್ನು ಸಿದ್ಧಪಡಿಸಿ ಅದನ್ನು ಓದಲಿಕ್ಕೆ ಅಧಿಕಾರ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇರ್ತಕ್ಕಂಥ ಪರಮಾಧಿಕಾರವನ್ನು ಬಳಕೆ ಮಾಡಿಕೊಂಡು ಗಣರಾಜ್ಯೋತ್ಸವ ದಿನ ಓದ್ತಕ್ಕಂಥ ಭಾಷಣದಲ್ಲಿ ತಾವು ಸಿದ್ಧಪಡಿಸಿರ್ತಕ್ಕಂಥ ಅಂಶಗಳನ್ನಷ್ಟೇ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯ ಆಗಿರುವಂಥದ್ದು. ಈಗ ಸರ್ಕಾರ ಒಂದು ಅಜೆಂಡಾ ಇಟ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಎಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲೆಲ್ಲವೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಮೊನ್ನೆ ರಾಜ್ಯಪಾಲರು ಓದಬೇಕಾಗಿರ್ತಕ್ಕಂಥ ಭಾಷಣದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಲಾಗಿತ್ತು. ಮತ್ತು ಈಗ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಸಿದ್ಧಪಡಿಸ್ತಕ್ಕಂಥ ಭಾಷಣಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕೊಡುವ ಸಂದರ್ಭದಲ್ಲೂ ಕೂಡ ಅದನ್ನು ಕಳಿಸ್ಕೊಡ್ಲಾಗಿತ್ತು. ಆದರೆ ರಾಜ್ಯಪಾಲರು ಈಗ ಅದನ್ನು ನಾನು ಓದಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬದಲಾವಣೆಗೊಂಡಿರ್ತಕ್ಕಂಥ ಭಾಷಣವನ್ನು ರಾಜ್ಯಪಾಲರು ಗಣರಾಜ್ಯೋತ್ಸವ ದಿನದಂದು ರಾಜ್ಯವನ್ನು ಉದ್ದೇಶಿಸಿ ಮಾಡುವಂಥ ಭಾಷಣದಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗಿದೆ. ಸರ್ಕಾರ
ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಇಳಿದಿರ್ತಕ್ಕಂಥ ರಾಜ್ಯ ಸರ್ಕಾರ ತನಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಳ್ತಿದೆ. ಅದು ರಾಜ್ಯಪಾಲರ ಮೂಲಕವಾಗಲಿ, ವಿಧಾನಸಭೆಯ ಮೂಲಕವಾಗಲಿ, ಗಣರಾಜ್ಯೋತ್ಸವದ ಭಾಷಣದ ಮೂಲಕವಾಗಲಿ ಯಾವುದೇ ಸಂದರ್ಭಗಳನ್ನು ಸಿಕ್ಕರೂ ಕೂಡ ಅದನ್ನ ಕೇಂದ್ರ ಸರ್ಕಾರದ ವಿರುದ್ಧ ತಮಗಿರ್ತಕ್ಕಂಥ ನಿಲುವುಗಳೇನಿದೆ ಆ ನಿಲುವುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಆ ಒಂದು ಅವಕಾಶವನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಸಂಘರ್ಷಗಳು ಮುಂದುವರೆದಿರ್ತಕ್ಕಂಥದ್ದು. ಭಾವನಾ. ಎಸ್ ಎಸ್ ಆನಂದ್, ಮತ್ತೆ ಬರ್ತೀನಿ. ಪ್ರಶಾಂತ್, ವರ್ಷದ ಮೊದಲ ಅಧಿವೇಶನಕ್ಕೂ ಗಣರಾಜ್ಯೋತ್ಸವದ ಭಾಷಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಒಂದು ಸಂಘರ್ಷವಂತೂ ಕಟ್ಟಿಟ್ಟು ಬುತ್ತಿ ಅನ್ನಿಸ್ತಿದೆ. ನೋಡಿ, ರಾಜ್ಯ ಸರ್ಕಾರ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ತಯಾರಿ ಮಾಡಿದ ಭಾಷಣ ಏನಿತ್ತು, ಆ ಭಾಷಣವನ್ನು ನೋಡಿದಾಗ ಯಾರಿಗೂ ಅನಿಸ್ತಾ ಇತ್ತು ರಾಜ್ಯಪಾಲರು ಇದನ್ನು ಓದಲ್ಲ ಓದೋಲ್ಲ ಅಂತ ಗೊತ್ತಿರುವಾಗ 2ನೇ ಪ್ಯಾರಾದಿಂದ ಕೇಂದ್ರ ಸರ್ಕಾರದ ವಿರುದ್ಧ 2ನೇ ಪ್ಯಾರಾದಿಂದ 11ನೇ ಪ್ಯಾರಾದವರೆಗೆ ಇಡೀ ಒಂದು ಕಾನೂನಿನ ಬಗ್ಗೆ ಮಾತ್ರ ರಾಜ್ಯ ಸರ್ಕಾರ ಹೇಳಿದ್ದು. ರಾಜ್ಯಪಾಲರು ಹೇಗೂ ಓದೋಲ್ಲ, ತಿಕ್ಕಾಟ ಆಗುತ್ತೆ, ಒಂದು ಸಂಘರ್ಷ ಆಗಲಿ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸಂಘರ್ಷ ಕಾಂಗ್ರೆಸ್ ಹೈಕಮಾಂಡನ್ನು ಖುಷಿಪಡಿಸುತ್ತೆ, ಡಿ ಕೆ ಶಿವಕುಮಾರನ್ನು ಸ್ವಲ್ಪ ಆಫ್ ಟ್ರ್ಯಾಕ್ ಇಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮಾಡಿದ್ದು ಅನ್ನೋದು ಭಾಷಣದ ಪ್ರತಿಯನ್ನು ನೋಡಿದಾಗ ಸ್ಪಷ್ಟವಾಗಿ ಅನಿಸಿತು. ಈಗ ಗಣರಾಜ್ಯೋತ್ಸವ ಭಾಷಣಕ್ಕೂ ಕೂಡ ಇದು ವಿಸ್ತರಣೆ ಮಾಡಲಾಗ್ತಾ ಇದೆ. ನೋಡಿ, ಆರ್ಟಿಕಲ್ 176 ಮತ್ತು 163 ಎರಡನ್ನೂ ಜೊತೆಯಾಗಿಟ್ಕೊಂಡು ನೋಡಿದಾಗ ಸಂವಿಧಾನದ ಆರ್ಟಿಕಲ್ 176 ಹೇಳುತ್ತೆ, ಇಲ್ಲ ರಾಜ್ಯಪಾಲರು ಯಾವುದನ್ನು ಈ ಭಾಷಣವನ್ನು ಮಾಡಲೇಬೇಕು, ಅದು ಕಡ್ಡಾಯ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಡ್ಯೂಟಿ ಅನ್ನೋದನ್ನು ಹೇಳುತ್ತೆ. 163 ಹೇಳುತ್ತೆ, ರಾಜ್ಯಪಾಲರು ಈ ರೀತಿಯ ಭಾಷಣ ಓದುವಾಗ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಮಾಡಬೇಕು, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವೇಚನಾಧಿಕಾರ ಇಲ್ಲ. ಬಟ್ ಕಳೆದ ಕೆಲ ವರ್ಷಗಳಲ್ಲಿ ಒಂದು ಗ್ರೇ ಏರಿಯಾ ತಯಾರಾಗ್ತಿದೆ ಭಾವನಾ, ಇದನ್ನು ಅಂತಿಮವಾಗಿ ನ್ಯಾಯಾಲಯಗಳು ಬಗೆಹರಿಸಬೇಕಾಗುತ್ತೆ. ಏನಾ ಗ್ರೇ ಏರಿಯಾ? ಸರಿ, ರಾಜ್ಯಪಾಲರಿಗೆ ಸ್ವತಃ ಭಾಷಣ ಬರೆದುಕೊಂಡು ಓದುವ ಅಧಿಕಾರ ಇಲ್ಲದೆ ಇರ್ಬೋದು, ಆದರೆ ರಾಜ್ಯ ಸರ್ಕಾರ ಕೆಲ ಅಂಶಗಳನ್ನು ಪೊಲಿಟಿಕಲಿ ಸೇರಿಸಿದಾಗ ಆ ಅಂಶಗಳನ್ನು ಒಮಿಟ್ ಮಾಡ್ತಕ್ಕಂಥ ಒಂದು ಅಧಿಕಾರ ನಿಶ್ಚಿತವಾಗಿ ರಾಜ್ಯಪಾಲರಿಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ. 163 ಹೇಳುತ್ತೆ ಆ ವಿವೇಚನೆಯನ್ನು ಪ್ರಶ್ನೆ ಮಾಡುವಂತಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಮೊನ್ನೆ ಕೂಡ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣಕ್ಕೆ ಬಂದರು, ಆದರೆ ಭಾಷಣ ಓದಲಿಲ್ಲ. ಗಣರಾಜ್ಯೋತ್ಸವದಲ್ಲಿ ಹಾಗಾಗತ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಗಣರಾಜ್ಯೋತ್ಸವದ ಭಾಷಣ ರಾಜ್ಯಪಾಲರು ಮಾಡುವಾಗ ಅಲ್ಲಿ ಹೋಗಿ ಸರ್ಕಾರದ ಪ್ರತಿನಿಧಿಗಳು ಅಥವಾ ಜನಪ್ರತಿನಿಧಿಗಳು ಹೋಗಿ ಪ್ರತಿಭಟನೆ ಮಾಡುವ ಸ್ಥಿತಿಯಲ್ಲಿರಲ್ಲ. ವಾಪಸ್ ಬರ್ತೀನಿ ಪ್ರಶಾಂತ್. ಒಂದು ಬ್ರೇಕಿಂಗ್ ಸುದ್ದಿ ಇದೆ, ಮೇಜರ್ ಬ್ರೇಕಿಂಗ್ ಸುದ್ದಿ ಇದೆ. ಕಾಂಗ್ರೆಸ್ನ ಕೂಗುಮಾರಿ ಮುಖಂಡ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ. ಪುಡಾರಿ ನಾಯಕನ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ಕೋರ್ಟ್. ಬಾಯಿಗೆ ಬಂದ ಹಾಗೆ, ನಾಲಿಗೆಗೆ ಅನಿಸಿದ್ದಷ್ಟು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದ ಪುಡಾರಿ ರಾಜಕಾರಣಿಯ ಜಾಮೀನು ಅರ್ಜಿ ವಜಾ ಆಗಿದೆ. ವಿಚಾರಣೆ ಮಾಡೋವಾಗಲೇ ನ್ಯಾಯಾಲಯ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಮಾತಾಡೋವಾಗ ಪರಿಜ್ಞಾನ ಇರಲಿಲ್ವಾ ಅಂತ ಪುಡಾರಿ ನಾಯಕನ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ನ್ಯಾಯಾಲಯ. ವಾದ ಪ್ರತಿವಾದದ ನಂತರ ತೀರ್ಪನ್ನ ಕಾಯ್ದಿರಿಸಿತ್ತು. ಯಾವಾಗ ಈ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು, ಎಲ್ಲ ಕಡೆ ವೈರಲ್ ಆಯ್ತು. ಇದೇ ಕಾಂಗ್ರೆಸ್ನ ನಾಯಕ ಅಂತ ಹೇಳೋ ರಾಜೀವ್ ಗೌಡ ಅಬ್ಸ್ಕ್ಯಾಂಡ್. ಅಲ್ಲಿಂದಲೇ ಒಂದು ಸಾರಿ ವಿಡಿಯೋ. ನ್ಯಾಯಾಲಯದ ಮೊರೆ. ಪೊಲೀಸರ ಪ್ರಕಾರ, ಸರ್ಕಾರದ ಪ್ರಕಾರ ಈ ವ್ಯಕ್ತಿ ಎಲ್ಲಿದ್ದಾನೆ ಗೊತ್ತಿಲ್ಲ. ನ್ಯಾಯಾಲಯ ಕೂಡ ಛೀಮಾರಿ ಹಾಕಿತ್ತು, ಜೊತೆಗೆ ಪೊಲೀಸರಿಗೆ ಪ್ರಶ್ನೆ ಮಾಡಿತ್ತು. ಮಹಿಳೆಯ ವಿರುದ್ಧದ ಅಪರಾಧ ಪ್ರಕರಣ, ಇದಕ್ಕೆ ಯಾಕೆ ಸೇರಿಸಿಲ್ಲ ಈ ಎಫ್ಐಆರ್ ನಲ್ಲಿ ಅಂತ ಕೂಡ ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಜೊತೆಗೆ ಈ ವ್ಯಕ್ತಿಯ ವರ್ತನೆಯ ಬಗ್ಗೆ ಛೀಮಾರಿ ಹಾಕಿತ್ತು. ಈಗ ಜಾಮೀನು ಅರ್ಜಿ ವಜಾಗೊಳಿಸಿ ಚಿಂತಾಮಣಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗೋ ಸಾಧ್ಯತೆ ಇದೆ. ಬಂಧನದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಜಾಮೀನು ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯ ಛೀಮಾರಿ ಹಾಕ್ತು. ಈಗ ಜಾಮೀನು ಅರ್ಜಿ ವಜಾ. ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ನ್ಯಾಯಾಲಯ ಈಗಾಗಲೇ ಒಂದು ಸಲ
ರಾಜೀವ್ ಗೌಡ ಮಾತಿಗೆ ಛೀಮಾರಿ ಹಾಕಿತ್ತು ಪೊಲೀಸರು FIR ಎಂದು ದಾಖಲಿಸಿದ್ರು. ಅದರ ಬಗ್ಗೆ ಕೂಡ ಪ್ರಶ್ನೆಗಳಿದ್ವು ನ್ಯಾಯಾಲಯದ್ದು. ರವಿ, ಈಗ ಅಂತಿಮವಾಗಿ ವಜಾ ಆಗಿದೆ. ಈಗಾದ್ರೂ ರಾಜೀವ್ ಗೌಡ ಬಂಧನ ಆಗುತ್ತಾ? ಈ ವ್ಯಕ್ತಿ ಎಲ್ಲಿದ್ದಾರೆ, ಏನಾಗ್ತಿದೆ? ಖಂಡಿತ ಭಾವನಾ, ಹೈಕೋರ್ಟ್ ಛೀಮಾರಿ ಹಾಕಿದ ಬೆನ್ನಲ್ಲೇ ಈಗ ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಈ ಒಂದು ತೀರ್ಪು ಪ್ರಕಟ ಮಾಡಿರುವಂತದ್ದು. ಅಂದ್ರೆ ರಾಜೀವ್ ಗೌಡನನ್ನ ಬಂಧಿಸದೇ ಇರುವಂತೆ ನಿರೀಕ್ಷಣಾ ಜಾಮೀನನ್ನ ಹಾಕೊಂಡಿದ್ದ. ಸೊ ಈ ನಿಟ್ಟಿನಲ್ಲಿ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಧೀಶರು ಈಗ ರಾಜೀವ್ ಗೌಡರ ಒಂದು ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಸೊ ಇದೀಗ ಪೊಲೀಸರ ಮುಂದೆ ಇರುವಂತದ್ದು ಆದಷ್ಟು ಬೇಗ ರಾಜೀವ್ ಗೌಡರನ್ನ ಬಂಧಿಸುವಂತದ್ದು. ಕಳೆದ 10-12 ದಿನಗಳಿಂದ ಅಂದ್ರೆ ಜನವರಿ 14ನೇ ತಾರೀಕಿಗೆ ರಾಜೀವ್ ಗೌಡನ ಮೇಲೆ FIR ದಾಖಲಾಗಿತ್ತು. ಸೊ ಅಂದಿನಿಂದ ಇಂದಿನವರೆಗೂ 3 ವಿಶೇಷ ಪೊಲೀಸ್ ತಂಡಗಳನ್ನ ರಚನೆ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆತನನ್ನ ಬಂಧಿಸಲು ಆಗಿರ್ಲಿಲ್ಲ. ಈಗ ಕೋರ್ಟ್ ನಲ್ಲೂ ಕೂಡ ಈತನ ಅರ್ಜಿ ವಜಾ ಆಗಿರೋದ್ರಿಂದ ಆದಷ್ಟು ಬೇಗ ಪೊಲೀಸರ ಮುಂದಿನ ಇರುವಂತ ಸವಾಲು ಆದಷ್ಟು ಬೇಗ ಆತನನ್ನ ಬಂಧಿಸುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕಳೆದ 10 ದಿನಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು, ತಲಾಶ್ ನಡೆಸ್ತಾ ಇರುವಂತದ್ದು. ಈಗಿರೋ ಮಾಹಿತಿ ಪೊಲೀಸರಿಗೆ ಅನಿವಾರ್ಯವಾಗಿ ರಾಜೀವ್ ಗೌಡನನ್ನ ಬಂಧಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಆದಷ್ಟು ಬೇಗ ಈಗ ಪೊಲೀಸರ ಬಲೆಗೆ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಭಾವನಾ. ಬೇರೆ ಪ್ರಕರಣಗಳಲ್ಲಿ ಪೊಲೀಸರು ಪ್ರೋಆಕ್ಟಿವ್ ಆಗ್ತಾರೆ ರವಿ, ತಕ್ಷಣವೇ ಆರೋಪಿನ ಬಂಧಿಸ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ಆದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಈಗ ನ್ಯಾಯಾಲಯ ಅರ್ಜಿ ವಜಾ ಆದ ಮೇಲಾದ್ರೂ ಬಂಧನ ಆಗತ್ತೆ ಅನ್ನೋ ಸಿಚುವೇಶನ್ ಇದೆಯಾ? ಎಲ್ಲಿದ್ದಾರೆ ಈ ರಾಜೇಶ್ ಗೌಡ? ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಿದ್ಯಾ? ಖಂಡಿತ ಭಾವನಾ, ರಾಜೀವ್ ಗೌಡನಿಗೆ ಕಳೆದ 10 ದಿನಗಳಿಂದ ತಾವು ಹೇಳೋದಾಗೆ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪೊಲೀಸರು ಕೂಡ ಹೇಳ್ತಿದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ರಾಜೀವ್ ಗೌಡನಿಗೆ ಒಂದಷ್ಟು ಸರ್ಕಾರದ ಅವರದೇ ಪಕ್ಷ ಇರೋದ್ರಿಂದ ಕೆಲವೊಂದು ಪ್ರಭಾವಿ ಸಚಿವರುಗಳ ಒಂದು ಸಹಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು. ಈಗ ಕೋರ್ಟ್ ಒಂದ್ ಕಡೆ ಹೈಕೋರ್ಟ್ FIR ರದ್ದತಿ ಕೋರಿ ಹಾಕಿದಂತಹ ಅರ್ಜಿಯನ್ನು ವಜಾಗೊಳಿಸಿದೆ. ಈಗ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದಂತ ಅರ್ಜಿಯನ್ನು ಕೂಡ ವಜಾ ಮಾಡಿರೋ ಹಿನ್ನೆಲೆ ಈಗ ಪೊಲೀಸರಿಗೆ ಬೇರೆ ಯಾವುದೇ ರೀತಿಯಲ್ಲೂ ಅವಕಾಶ ಇರೋದಿಲ್ಲ. ಈಗ ಆದಷ್ಟು ಬೇಗ ರಾಜೀವ್ ಗೌಡನನ್ನ ಬಂಧಿಸಲೇಬೇಕು. ಸೊ ಈ ನಿಟ್ಟಿನಲ್ಲಿ ಈಗ ಇನ್ನಷ್ಟು ವಿಶೇಷ ತಂಡಗಳನ್ನ ರಚಿಸುವಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಈಗ ಆದ್ರೆ ಆತನ ಪಾಸ್ಪೋರ್ಟ್ ಅನ್ನು ಕೂಡ ಮೇಲೆ ನಿಗಾ ಇಡ್ತಾ ಇರುವಂತದ್ದು ಮಾಹಿತಿ ಬಂದಿದೆ. ಏರ್ಪೋರ್ಟ್ ನಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಅಂದ್ರೆ ಬೇರೆ ಕಡೆ ಈಗ ಅರ್ಜಿ ವಜಾ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲಾದ್ರೂ ಪರಾರಿ ಆಗ್ತಾನೋ ಅನ್ನೋ ನಿಟ್ಟಿನಲ್ಲಿ ಈಗ ಆ ಒಂದು ಹಂತದಲ್ಲೂ ಕೂಡ ಪೊಲೀಸರಿಗೆ ಎಚ್ಚರ ವಹಿಸುವಂತ ಕೆಲಸದಲ್ಲೂ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಭಾವನಾ. ಈಗ FIR ಗಮನಿಸಿದ ನ್ಯಾಯಾಲಯ ಮಹಿಳೆ ವಿರುದ್ಧದ ಅಪರಾಧ ಸೆಕ್ಷನ್ಗಳು ಯಾಕೆ, BNS ಸೆಕ್ಷನ್ಗಳು ಯಾಕೆ ಆಡ್ ಆಗಿಲ್ಲ, 73, 79 ಯಾಕೆ ಆಡ್ ಆಗಿಲ್ಲ ಅಂತ ನ್ಯಾಯಾಲಯ ಪ್ರಶ್ನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಜೋಡಣೆ ಆಗಿದೆಯಾ? ಆ ಮಟ್ಟದಲ್ಲಿ ಏನೇನಾಗಿದೆ ಈಗ? ಸೊ ಅಂದ್ರೆ ಈಗ ಭವನ ಹೈಕೋರ್ಟ್ ಕೂಡ ಈ ಒಂದು ಅಂದ್ರೆ ಅವರ ಒಂದು ಕ್ಯಾನ್ಸಲೇಷನ್ ಅರ್ಜಿಯನ್ನ ವಜಾಗೊಳಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಯಾಕೆ ಈ ಒಂದು ಆಕ್ಟ್ಗಳನ್ನ ಹಾಕಿರ್ಲಿಲ್ಲ, ಸೆಕ್ಷನ್ ಗಳನ್ನ ಅಳವಡಿಸಿರ್ಲಿಲ್ಲ ಅಂತ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಮತ್ತಷ್ಟು ಆ ಸೆಕ್ಷನ್ ಗಳನ್ನು ಕೂಡ ಹಾಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಚಾರ್ಜ್ ಶೀಟ್ ಸಾಧ್ಯತೆ ಇದೆ, ನಾಟ್ ಯೆಟ್, ಹಾಗಾದ್ರೆ ಇನ್ನೂ ಮಾಡಿಲ್ಲ. ಇಲ್ಲ, ಮಾಡುವಂತ ಪ್ರಯತ್ನದಲ್ಲಿ ಇದೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಈಗ ಆತನನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ ಗಳನ್ನು ಕೂಡ ಅಳವಡಿಸ್ತಾರೆ. ರೈಟ್ ರವಿ, ವಾಪಸ್ ಬರ್ತೀನಿ. ಶಿಡ್ಲಘಟ್ಟದ ಪುಡಾರಿ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್. ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾ. ಹೈಕೋರ್ಟ್ನಲ್ಲಿ FIR ರದ್ದು ಕೋರಿಯೂ ಕೂಡ ಅರ್ಜಿ ವಜಾ ಆಗಿತ್ತು. ಈಗ ಚಿಂತಾಮಣಿ ಕೋರ್ಟ್ನಿಂದ ಬೇಲ್ ಅರ್ಜಿಯೂ ವಜಾ. ಹೈಕೋರ್ಟ್ನಲ್ಲಿ FIR ರದ್ದು ಕೋರಿ ಒಂದು ಅರ್ಜಿ ವಜಾ ಆಗಿತ್ತು, ಈಗ ಬೇಲ್ ಅರ್ಜಿಯೂ ವಜಾ. ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅಮಾನತ್ತಾಗಿದ್ದು, ಕಳೆದ 3 ದಿನದಲ್ಲಿ ರಾಜೀವ್ ಗೌಡಗೆ 3ನೇ ಶಾಕ್. ಪಕ್ಷದಿಂದ ಅಮಾನತ್ತು, ಹೈಕೋರ್ಟ್ನಿಂದ FIR ರದ್ದು ಕೋರಿ ಮಾಡಿದ್ದ ಅರ್ಜಿ ವಜಾ. ಈಗ ಜಾಮೀನು ಅರ್ಜಿಯೂ ವಜಾ. 3 ದಿನದಲ್ಲಿ 3 ದೊಡ್ಡ ಶಾಕ್ಗಳು ರಾಜೀವ್ ಗೌಡಗೆ. ಬ್ಯಾನರ್ ವಿಷಯಕ್ಕೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಅವಾಚ್ಯ ಶಬ್ದಗಳಲ್ಲಿ ಬೈದು ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿ ಓಡಿಸ್ತೀನಿ, ಈ ಮಾತುಗಳನ್ನ ಒಬ್ಬ ಅಧಿಕಾರಿ ವಿರುದ್ಧ
ಸೆಕ್ಷನ್ 132 ಹಾಕಿ ಸುಮ್ಮನಾಗಿದ್ರು ಪೊಲೀಸರು. ಅದನ್ನ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡ್ತು. ಮಹಿಳೆಯ ವಿರುದ್ಧದ ಅಪರಾಧದ ಸೆಕ್ಷನ್ಗಳು ಎಲ್ಲಿ ಇಲ್ಲಿ ಅಂತ ಯಾಕೆ ಸೇರಿಸಿಲ್ಲ ಅಂತಾನೂ ಪ್ರಶ್ನೆ ಮಾಡ್ತು. 3 ದಿನ 3 ದೊಡ್ಡ ಶಾಕ್. ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತ್ತು, ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ, ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಚಿಂತಾಮಣಿ ಕೋರ್ಟ್ನಲ್ಲಿ ವಜಾ. ಈಗಲಾದ್ರೂ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ ನೋಡಬೇಕು. ಪೊಲೀಸರ ಪ್ರಕಾರ, ರಾಜಕಾರಣಿಗಳ ಪ್ರಕಾರ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈಗ ಅರ್ಜಿ ವಜಾ ಆದ ಮೇಲೆ ಇನ್ಫಾರ್ಮೇಶನ್ ಬರುತ್ತಾ ನೋಡಬೇಕು. 3 ದಿನದಲ್ಲಿ ರಾಜೀವ್ ಗೌಡಗೆ 3 ದೊಡ್ಡ ಶಾಕ್. ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ ಮುಖಂಡ, ಪುಡಾರಿ, ರಾಜಕಾರಣಿ ಅಂತ ದರ್ಪದಲ್ಲಿ ಮೆರೆದ ರಾಜೀವ್ ಗೌಡ ಪಕ್ಷದಿಂದ ಕಿಕ್ಔಟ್. ನ್ಯಾಯಾಲಯದ 2 ಅರ್ಜಿಗಳು ವಜಾ, ಹೈಕೋರ್ಟ್ಗೆ ಹೋಗಲಾಗಿತ್ತು ಎಫ್ಐಆರ್ ರದ್ದು ಕೋರಿ. ಮತ್ತೊಂದು ಕಡೆ ಜಾಮೀನು, 2 ಅರ್ಜಿಗಳು ವಜಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕ್ಷಮೆ ಕೇಳಿದ್ದಾಯ್ತು. ಯಾವಾಗ ಸುದ್ದಿ ಜಾಸ್ತಿ ಆಯ್ತು ಅಬ್ಸ್ಕ್ಯಾಂಡ್, ಅಲ್ಲಿಂದಾನೇ ಒಂದು ವಿಡಿಯೋ ಮಾಡಿ ಕ್ಷಮೆ. ಸಾರ್ವಜನಿಕರ ಗಮನಕ್ಕೆ ಬರದೇ ಇದ್ದಾಗ ಒಂದು ಮುಖ, ಸಾರ್ವಜನಿಕರ ಗಮನಕ್ಕೆ ಬಂದಾಗ ಒಂದು ಮುಖ. ಈಗ ರಾಜೀವ್ ಗೌಡ 3 ದಿನದಲ್ಲಿ 3 ಶಾಕ್. ದೆಹಲಿಯಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಕುರ್ಚಿ ಪಾಲಿಟಿಕ್ಸ್? ಆತ ದಾವೋಸ್ ಶೃಂಗಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯುಸಿ ಆಗಿದ್ದಾರೆ. ಈ ಸಮಯವನ್ನ ಬಳಸಿಕೊಳ್ತಾ ಇದೆಯಾ ಸಿದ್ದರಾಮಯ್ಯ ಬಣ? ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಬಣದ ಸಚಿವರು ದಾಳ ಉರುಳಿಸಿದ್ದಾರೆ. ರಾಹುಲ್ ಜೊತೆ 1-to-1 ಚರ್ಚೆ ನಡೆಸಿದ್ರು ಕೆಜೆ ಜಾರ್ಜ್. ನಿಮಗೆ ನೆನಪಿದ್ರೆ ಕೆಲವು ದಿನಗಳ ಮುಂಚೆ. ಅದಾದ ಮೇಲೆ ಆ 1-to-1 ಭೇಟಿಗಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಅದು ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಸುರ್ಜೇವಾಲಾರನ್ನ ಭೇಟಿಯಾದ್ರು ಜಮೀರ್ ಅಹಮದ್. ಇದರ ಮಧ್ಯೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಸತೀಶ್ ಒತ್ತಾಯಿಸಿದ್ದಾರೆ. ಕೆಜೆ ಜಾರ್ಜ್ ರಾಹುಲ್ ಗಾಂಧಿಯನ್ನ ಭೇಟಿಯಾದ್ರು, ಜಮೀರ್ ಅಹಮದ್ ಸುರ್ಜೇವಾಲಾನ ಭೇಟಿಯಾದ್ರು. ಈಗ ಸತೀಶ್ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಒಂದು ಕಡೆ ದಾವೋಸ್ ಶೃಂಗಸಭೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಅಖಾಡದಲ್ಲಿ ಜೋರಾಗಿ ದಾಳ ಉರುಳಿಸ್ತಾ ಇದೆ. ವೇಣುಗೋಪಾಲ್ ಹಾಗೂ ಸತೀಶ್ ನಡುವೆ ಕುರ್ಚಿ ಚರ್ಚೆ. ಸಂಘರ್ಷ ಮುಂದುವರೆದ್ರೆ ಸಂಘಟನೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಈ ಪವರ್ ಶೇರಿಂಗ್ ತಿಕ್ಕಾಟಕ್ಕೆ ನೀವು ಅಂತ್ಯ ಹಾಡಬೇಕು, ಕುರ್ಚಿ ಗೊಂದಲ ಬಗೆಹರಿಸಿ ಅಂತ ವೇಣುಗೋಪಾಲ್ಗೆ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಚುನಾವಣೆಯನ್ನ ಎದುರಿಸಬೇಕಾಗಿದೆ. ಏನೇ ತೀರ್ಮಾನ ಇದ್ರೂ ತ್ವರಿತವಾಗಿ ಮಾಡಿ, ಬೇಗ ಮಾಡಿ. ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮನವಿಯನ್ನ ಕೆಸಿ ವೇಣುಗೋಪಾಲ್ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶದ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ, ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಣದ ನಾಯಕರು ಹೈಕಮಾಂಡ್ನ ಇತರ ನಾಯಕರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಕಳೆದ ಬಾರಿ 3 ದಿನ ದೆಹಲಿಯಲ್ಲಿದ್ರು, ಅದು ಸಾಧ್ಯ ಆಗಿಲ್ಲ. ಅದಾದ ನಂತರ ದಾವೋಸ್ ಶೃಂಗಸಭೆ ಯಾವುದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಡಿಕೆ ಶಿವಕುಮಾರ್, ಅದಕ್ಕೆ ಮತ್ತೆ ಹೊರಟ್ರು, ಮತ್ತೆ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಂಡು ಹೊರಟ್ರು. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿ ಇರುವಾಗ ಸಿದ್ದರಾಮಯ್ಯ ಬಣ ಪ್ರೋ ಆಕ್ಟಿವ್ ಆಗಿದೆ. ಒಂದು ಕಡೆ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ದೇಶದಲ್ಲಿ ಇದ್ದಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ್ರು. ಈ ಕಡೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದ ಹಾಗೆ ಇಡೀ ಬಣ ಆಕ್ಟಿವ್ ಆಗಿದೆ. ಇನ್ನು ಬಳ್ಳಾರಿ ಕಡೆ ಹೋಗೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆದ ಮೇಲೆ ಈಗ ಮತ್ತೊಂದು ಬೆಂಕಿ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ.
ಇದು ಬ್ಯಾನರ್ ಗಲಾಟೆ ಕೇಸ್ನ ಮುಂದುವರೆದ ಭಾಗನ. ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಚ್ಚೋದಾಗಿ ಶಾಸಕರು ಮಾತಾಡಿದ್ರು, ಬೆದರಿಕೆ ಹಾಕಿದ್ರು. ಬ್ಯಾನರ್ ಗಲಭೆ ವೇಳೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹೇಳಿಕೆನ ನೀವು ನೆನಪಿಸಿಕೊಳ್ಳಬಹುದು. ಶಾಸಕರಿಂದಲೇ ಬೆಂಕಿ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಕೃತ್ಯ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದು, ಕೂಡಲೇ ಭರತ್ ರೆಡ್ಡಿನ ಬಂಧಿಸಬೇಕು ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ನಮ್ಮ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು. ಕಿಡಿಗೇಡಿಗಳು ಯಾಕೆ ಬೆಂಕಿ ಹಚ್ಚುತ್ತಾರೆ? ಇದರಿಂದ ಅವರಿಗೇನ್ ಲಾಭ? ಇದೊಂದು ರಾಜಕೀಯ ಪ್ರೇರಿತ ಕುಕೃತ್ಯ. ಇದನ್ನ ಮಂಗಳವಾರ ಸದನದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಬ್ಯಾನರ್ ಗಲಾಟೆ ಪ್ರಕರಣ, ಬೆಂಕಿ ಹಚ್ಚಿದ ಪ್ರಕರಣ ಸಿಬಿಐಗೆ ಕೊಡಲೇಬೇಕು ಅಂದಿದ್ದಾರೆ. ಒಂದು ವಿಷಯ ಹೇಳ್ತೀನಿ, ಕಿಡಿಗೇಡಿಗಳು ಮಾಡೋದಕ್ಕೆ ಅವ್ರಿಗೇನು ಲಾಭ ಬರುತ್ತೆ? ಅವ್ರಿಗೇನು ಲಾಭ ಇದೆ ಇದರಿಂದ? ಸೊ ಇದು ವಿಷಯ ಕಂಪ್ಲೀಟ್ ರಾಜಕೀಯ ಕೃತ್ಯ. ಇದ್ರ ಹಿಂದೆ ಅವರು 100ಕ್ಕೆ 100 ಅವರು ಕೈವಾಡ ಇರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಒಬ್ಬ ಅಮಾಯಕ ರಾಜಶೇಖರ್ ಅವ್ರ ಕಾರ್ಯಕರ್ತನ್ನೇ ಅವರು ಕೊಲೆ ಮಾಡಿಕೊಂಡು ಸರ್ಕಾರ, ಮುಖ್ಯಮಂತ್ರಿಗಳು ನಿಶ್ಶಬ್ದವಾಗಿದ್ದಾರೆ ಅಂತಂದರೆ, ಇಂಥ ಒಂದು ಘಟನೆ ವಿಷಯದಲ್ಲಿ ಪ್ರಾಣ ಕಳ್ಕೊಂಡಿರುವಂಥ ರಾಜಶೇಖರ್ ವಿಷಯದಲ್ಲೇ ನ್ಯಾಯ ಮಾಡಲಿಕ್ಕೆ ರೆಡಿ ಇಲ್ಲದೆ ಇರುವಂಥವ್ರು ಇವತ್ತು ಮನೆಗೆ ಬೆಂಕಿ ಹಚ್ಚಿರೋ ಪ್ರಕರಣದಲ್ಲಿ ನ್ಯಾಯ ಮಾಡ್ತಾರೆ ಅಂತೇಳಿ ಈ ಪೊಲೀಸರ ಮೇಲೆ ನಾವೇನು ನಂಬಿಕೆ ಇಟ್ಕೊಳ್ಳೋಕ್ಕಾಗುತ್ತೆ? ಹಾಗಾಗಿ ಇದು CBI ತನಿಖೆ ಆದರೆ ಇಡೀ ಬಳ್ಳಾರಿ ಸಿಟಿಯಲ್ಲಾಗಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ಗಂಭೀರವಾಗಿ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಏನಾಗಿದೆ, ಸಾಯಂಕಾಲ ವಾಕಿಂಗ್ ಮಾಡ್ತಾ ಇರ್ತಾರೆ ಭಾಳ ಮಂದಿ. ಇದರಲ್ಲಿ ಸಾವಿರಾರು ಗಟ್ಟಲೆ ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡುವಾಗ ಪುಡಾರಿಗಳು ಅಂದರೆ ನನಗೆ ತಿಂದಷ್ಟು ಮಟ್ಟಿಗೆ ಮೊನ್ನೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಬಳ್ಳಾರಿ ಸಿಟಿ MLA, ಬಳ್ಳಾರಿನ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿ ಮನೆ ಭಸ್ಮ ಮಾಡ್ತೀನಿ ಅಂತೇಳಿ. ಅದೇ ಥರ ಇವತ್ತು ಕಾಂಗ್ರೆಸ್ನ ಪುಡಾರಿಗಳು ಅಂತ ಹೇಳ್ಬೋದು. ಒಬ್ಬನ ಫೋಟೋ ಕೂಡ ಸಿಕ್ಕಿದೆ, ಅದು ಫೋಟೋ ನಿಮ್ಗೆ ಹಾಕಿದ್ದೀನಿ. ಅವರು ಬಂದು ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಟೋಟಲ್ ಎಲ್ಲ ಡೋರ್ಗಳು, POP ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸೋಫಾಗಳು, ಯಾವ ಬೆಡ್ಸ್ ಎಲ್ಲ. ಕಾಂಗ್ರೆಸ್ಸಿನ ದುರಾಡಳಿತ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರ ಕಾರ್ಯಕರ್ತನನ್ನ ಕೊಲೆ ಮಾಡಿ ಸರ್ಕಾರದ ಹಣ 25 ಲಕ್ಷ ಕ್ಯಾಶ್ ತಗೊಂಡ ಕೊಟ್ರು. ಕ್ಯಾಶ್ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರದ ಹಣ ಕೊಟ್ಟಿದ್ದೇ ಆಗಿದ್ರೆ ನೀವು ಕ್ಯಾಶ್ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಚೆಕ್ ಮೂಲಕನೇ ಕೊಡಬೇಕಾಗಿತ್ತು. ಕೊಲೆ ಮಾಡಿದ ಅವರನ್ನೇ ಈಗ ಅರೆಸ್ಟ್ ಮಾಡಬೇಕಾಗಿತ್ತು, ಇವತ್ತಿನವರೆಗೂ ಮಾಡಿಲ್ಲ. ನಿಮ್ಮ ಪೊಲೀಸ್ ಇಲಾಖೆ ಏನ್ ಕಡುಬು ತಿಂತ ಇದೆಯಾ? ಜೀವ ಸಮೇತ ನಿಮ್ಮನ್ನು ಸುಟ್ಟಾಕ್ತೇನೆ, ಮನೆ ಸುಟ್ಟಾಕ್ತೇನೆ. ಆಯ್ತು, ಮನೆ ಸುಟ್ಟಾಯ್ತಲ್ಲ. ಈಗ ಅಂದ್ರೆ ಹೇಳಿಕೆ ಕೊಟ್ಟು ಮನೆಯೇ ಸುಟ್ಟಾಕ್ತಿವಿ ಅಂತ ಸುಟ್ಟಾಕಿದ್ರೆ ಇವಾಗ ಏನ್ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ನಿಮಗೇನಾದ್ರೂ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿಬೇಕಂತಿದ್ರೆ, ನಿಮಗೇನಾದ್ರೂ ಮಾನವೀಯತೆ ಇನ್ನೂ ಸ್ವಲ್ಪ ಬದುಕಿದ್ರೆ ಕ್ರಮ ಜರುಗಿಸಿ ಇವುಗಳ ಮೇಲೆ. ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಏನು ಹಲ್ಲೆ, ಆರೋಪಗಳು, ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅದು ಕಳೆದ 2.5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈ ರಾಜ್ಯದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ನ್ಯಾಯ ಅನ್ನುವಂಥದ್ದು ಅದು ಭಾಳ ಒಂದು ಕನಸಿನ ಮಾತಾಗಿದೆ. ಅದಕ್ಕಾಗಿ ಜನಾರ್ದನ್ ರೆಡ್ಡಿಯವರು ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಗಳಿದೆ, ಪ್ರಾಣ ಬೆದರಿಕೆ ಇದೆ. ಇದು ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಅವ್ರ ಪರವಾಗಿ ಅವ್ರಿಗೆ ರಕ್ಷಣೆ ಕೊಡಬೇಕು. ಕಾನೂನು ರೀತಿಯಲ್ಲಿ ಅವ್ರ ವಿರುದ್ಧ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ. ಬಳ್ಳಾರಿಯಲ್ಲಿ ಬ್ಯಾನರ್ ಬಳಿಕ ಬೆಂಕಿ ರಾಜಕೀಯ. ರೀಲ್ಸ್ ಮಾಡೋ ಹುಡುಗರಿಂದ ಮಾಡೆಲ್ ಹೌಸ್ಗೆ ಬೆಂಕಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮಾಡೆಲ್ ಹೌಸ್ ಬೆಂಕಿ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಪೊಲೀಸರು. ರೀಲ್ಸ್ ಹಾಗೂ ಫೋಟೋ ಶೂಟ್ಗೆ ಬಂದ ಹುಡುಗರು ಈ ಕೃತ್ಯ ಮಾಡಿದ್ದಾರೆ. ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 8 ಜನರನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಎಂದಿದ್ದಾರೆ. ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್, ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ. ಇದು ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರಿಗೆ ಸಂಬಂಧಪಟ್ಟಂತದ್ದು. ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಸೊ ಈ ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ.
ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.